ಶರದೃತು ಪ್ರಥಮ ಕಾಲದಲ್ಲಿ ಇವರು ಕೇಳ್ಕೊಳ್ಳೋದ್ರಿಂದ ಹಾಗಾಗಿ ಮುಂದಿನ ಮಾಸ ಬರ್ತಕ್ಕಂಥ ಶರದೃತುವಿನಲ್ಲಿ 3 ದಿನ ನಿನಗೆ 3 ದಿನ ನಿನಗೆ 3 ದಿನ ನಿನಗೆ ಕೊಡ್ತೀನಿ ಅಂತ ಹೇಳಿ ಅವ್ರು 3 ಜನ ಮಾತಾಡ್ಕೊಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಹಾಗೆ ಸರಸ್ವತಿ ಲಕ್ಷ್ಮೀ ಪಾರ್ವತಿಗೆ ಕೊಡ್ತಾರೆ. ಅದನ್ನು ಪ್ರಾರಂಭ ಮಾಡ್ಕೊಂಡು ಬರ್ತಾರೆ. ಒಬ್ಬೊಬ್ಬರು 3 ದಿವಸ ಬರ್ತಾರೆ. ಅದ್ರಲ್ಲಿ ಬಂದಾಗ ಏನಾಗೋಗುತ್ತೆ, ಸರಸ್ವತಿಗೆ 1ನೇ ದಿನ ಕೊಡ್ತಾರೆ ಅವರಿಗೆ, 3 ದಿನ ಕೊಡ್ತಾರೆ ಅವರಿಗೆ. ಪಾರ್ವತಿಗೆ 3 ದಿನ ಕೊಡ್ತಾರೆ, ಲಕ್ಷ್ಮಿ 3 ದಿನ ಕೊಡ್ತಾರೆ. ನೀವು ಡಿವೈಡ್ ಮಾಡ್ಕೊಳ್ಳಿ 3 ದಿನ ಅಂತ ಹೇಳ್ತಾರೆ. ಅವಳು ಹೇಳ್ತಾರೆ ಸರಸ್ವತಿ ಎಲ್ಲ ಸೃಷ್ಟಿ ಮಾಡಬೇಕಲ್ಲ ಅಂದ್ಬಿಟ್ಟು ಪ್ರತಿಯೊಂದು ಏನು ಕೆಲಸ ಸೃಷ್ಟಿ ಮಾಡಿಬಿಡ್ತಾಳೆ ಅವಳು. ನಾನು ಸಿಗೋದು 3 ದಿನ ಅಲ್ವಾ, ಯಥೇಚ್ಛವಾಗಿ ರಾಜ್ಯ ಆಳೋದು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಯಥೇಚ್ಛವಾಗಿ ರಾಜ್ಯ ಆಳೋಣ ಅಂದ್ಬಿಟ್ಟು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದಿದ್ದಾರೆ ಅವ್ರು ನಾನು ಫಲ ಕೊಡೋಣ ಅಂತಂದ್ಬಿಟ್ಟು ಹೇಳಿ ಕಾಯ್ತಾ ಇರ್ತಾಳೆ ಸರಸ್ವತಿ. ಇವತ್ತು ನನ್ನ 3 ದಿನ ಕಳೆದೋಗುತ್ತಲ್ಲ, 1 ದಿನ ಆಗಲೇ ಪ್ರಾರಂಭ ಆಗೋಗಿದೆ, ಇನ್ನು 3 ಯಾರು ಪಾರಾಯಣ ಮಾಡ್ತಾರೆ, ವೇದ ಪಾರಾಯಣ ಯಾರು ಮಾಡ್ತಾರೆ, ವಿದ್ಯೆ ಯಾರು ಕಲಿತಾರೆ, ಸರಸ್ವತಿ ಪೂಜೆ ಎಲ್ಲಿ ಮಾಡ್ತಾರೆ, ಬ್ರಹ್ಮ ಮಾಡ್ತಕ್ಕಂಥ ಸೃಷ್ಟಿ ಏನು ಮಾಡಬೇಕು ಅದೆಲ್ಲ ನಾನೇ ಮಾಡೋಣ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಯಾರೇ ಮಾಡ್ತಾರೋ ಎಲ್ಲ ಫಲ ಕೊಡ್ತಾ ಬರ್ತಾ ಇರ್ತಾಳೆ. ಅದಾಗಿ 3 ದಿನಕ್ಕೆ ಲಕ್ಷ್ಮಿ ಪ್ರಾರಂಭ ಆಗುತ್ತೆ. ಲಕ್ಷ್ಮಿ ಪ್ರಾರಂಭ ಆದಾಗ ಅವಳು ನೋಡಿ ನನ್ನ ಯಾರು ಬ್ರಾಹ್ಮಿ ಮುಹೂರ್ತ ಅವಳು ನೋಡ್ತಾಳೆ. ಯಾರು ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ತಾರೆ, ಮತ್ತು ತುಳಸಿ ಪೂಜೆ ಯಾರು ಮಾಡ್ತಾರೆ. ಆ ತುಳಸಿಲಿ ಒಂದು ಮಹತ್ವ ಇದೆ, ಏನು ಅಂತಂದರೆ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಃ ಯದಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ ಅಂದ್ಬಿಟ್ಟು ಎಂಥ ವಿಶೇಷವಾದ ಶ್ಲೋಕ. ಅಂದರೆ ಏನು ಅಂತಂದರೆ ಯನ್ಮೂಲೆ ಸರ್ವತೀರ್ಥಾನೆ, ಆ ತುಳಸಿ ದಳದಲ್ಲಿ 3 ಭಾಗದಲ್ಲಿ ಪ್ರತಿಯೊಂದು ಪವಿತ್ರ ನದಿಗಳ ನದಿಗಳು ವಾಸ ಮಾಡ್ತಾ ಇರ್ತಾರೆ. ನದಿಯ ದೇವತೆಗಳಿರ್ತಾರೆ. ಯನ್ಮಧ್ಯೆ ಸರ್ವದೇವತಃ, ಮಧ್ಯಭಾಗದಲ್ಲಿ ಸರ್ವದೇವತೆಗಳು 33 ಕೋಟಿ ದೇವತೆಗಳು ಇರ್ತಾರೆ. ಅದರಲ್ಲಿ ಯದಗ್ರೇ ಸರ್ವವೇದಾಶ್ಚ, ಎಷ್ಟು ವೇದಗಳಿದೆಯೋ ಅಷ್ಟು ವೇದಗಳು ಅಗ್ರಭಾಗದಲ್ಲಿರುತ್ತೆ. ಅಂಥವಳು ನೀನು ಅಂಥ ಭಾಗದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ತುಳಸಿ ನೀನೇ ನಮಸ್ಕಾರಗಳು ಅಂತ ಹೇಳಿ ನಮಾಮ್ಯಹಂ ಅಂತ ಹೇಳ್ತೀವಿ. ಯಾರೇ ಪೂಜೆ ಮಾಡ್ತಾರೆ ಅಂತ ಕೇಳ್ಕೊಂಡು ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತಾ ಬರ್ತಾ ಇರ್ತಾಳೆ. ಅವಳಿಗೆ ಅದೇ ಕೆಲಸ, ಸೃಷ್ಟಿ ಕಾಪಾಡ್ತಕ್ಕಂಥ ಎಷ್ಟೇ ಕಷ್ಟದಲ್ಲಿದ್ದು ಕಾಪಾಡ್ತಕ್ಕಂಥ ಲಕ್ಷ್ಮಿನೂ ಕಳೆದೋಯ್ತು. ಪಾರ್ವತಿಗೆ ಆವಾಗ ಗಂಡಾಂತರ ಬಂದ್ಬಿಡುತ್ತೆ. ಆವಾಗಲೇ ಮಹಿಷಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇರ್ತಾನೆ, ಅವನು ಸಂಹಾರ ಮಾಡ್ತಕ್ಕಂಥ. ಇಲ್ಲಿ ತಾಯಿ ಮೊದಲು ಮಹಿಷಾಸುರನಿಗೂ ಯಥೇಚ್ಛವಾದ ಶಕ್ತಿ ಕೊಟ್ಟು ಮುಂದೆ ಬಿಟ್ಟಾಗ ಆತನ ಅಟ್ಟಹಾಸ ಮೆರೆದಾಗ ಪುನಃ ಸಂಹಾರಕ್ಕಾಗಿ ಇವನಿಲ್ಲ ಸಂಹಾರ ಮಾಡಬೇಕು ಅಂತ ಅವನ ವಿಧಿ, ಮಹಿಷಾಸುರನ ವಿಧಿ. ಹೇಗೆ ತ್ರಿಮೂರ್ತಿಗಳ ಸ್ವರೂಪದಿಂದ ಬಂದಿರತಕ್ಕಂಥ ಶಕ್ತಿಯಿಂದ ನಂಗೆ ಸಾವು ಅಂತ ಕೇಳ್ಕೊಂಡಿರ್ತಾನೆ ಮಹಿಷಾಸುರ. ಕೇಳಿರ್ತಕ್ಕಂಥದಕ್ಕೆ ಚರಿತ್ರೆ ಇಲ್ಲಿದೆ. ಅವಾಗ ಅವನ ಪಾರ್ವತಿಗೆ ಬರ್ತಕ್ಕಂಥ 3 ದಿನದಲ್ಲಿ ಇವನು ಸಂಹಾರ ಮಾಡಬೇಕು ಅಂತಕ್ಕಂಥ ಬಂದ್ಬಿಡುತ್ತೆ. ಲಕ್ಷ್ಮಿಗೆ ಸರಸ್ವತಿಗೆ 3 ದಿನ ಕಳೆದೋಗ್ಬಿಡುತ್ತೆ, ಲಕ್ಷ್ಮಿ 3 ದಿನ ಕಳೆಯುತ್ತೆ, ಸರಸ್ವತಿ ಪಾರ್ವತಿ ಕಳೆಯತಕ್ಕಂಥ ಸಂದರ್ಭ ಯಾವುದು ಬಂದಿರಲ್ಲ ಇವರಿಬ್ಬರಿಗೆ ಇವ್ರ ಗಂಡಾಂತರ ಎದುರಾಗ್ಬಿಡುತ್ತೆ. ಅವಾಗ ಅವಳು ಏನು ಮಾಡ್ತಾಳೆ, ಇವಾಗ ಗಂಡನಿಗೆ ಹೇಳಿದ್ರೆ ಅವಮಾನ ಆಗತ್ತೆ, ನಾನು ಪೂರ್ತಿ ಪರಾಪಟ ನಾನು ತಗೊಂಡ್ಬಿಟ್ಟಿದ್ದೀನಿ, ಬೇರೆ ಅವ್ನ ಗಂಡ ಸಹಾಯ ಪಡೆಯಕ್ಕೆ ನನಗೆ ಅಧಿಕಾರ ಇಲ್ಲ, ಕಲ್ತ ಕೂತ್ಬಿಟ್ಟಿದ್ದಾರೆ ಇವರೆಲ್ಲ, ನಾನೇ ಕೂಡಿಸ್ಬಿಟ್ಟಿದ್ದೀನಿ ನಾನು ವಿಜ್ಞಾಪನೆ ಮಾಡಿಕೊಂಡು ಹೇಗೆ ಸಂಹಾರ ಮಾಡ್ಬೇಕು ನಾನೀಗ ಅಂತಬಿಟ್ಟು ಹೇಳ್ಬಿಟ್ಟು ಲಕ್ಷ್ಮೀನ ಮತ್ತು ಸರಸ್ವತಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಅವ್ರಿಗೆ ಶಕ್ತಿನ ಪೂರ್ತಿ ತಗೊಳ್ತಾಳೆ. ಅದೇ ತ್ರಿಶಕ್ತಿ ಅಂತ ಹೇಳ್ತೀವಿ. ಆ ತ್ರಿಶಕ್ತಿ ದಿನ ಮಾಡ್ತಕ್ಕಂಥದ್ದೇ ಆಯುಧ ಪೂಜೆ. ಅವನು ಸಂಹಾರ ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಅವಳಲ್ಲಿರ್ತಕ್ಕಂಥ ಆಯುಧಗಳೆಲ್ಲ ತೊಗೊಂಡ್ಬಿಟ್ಟು ಪೂಜೆ ಮಾಡ್ತಾಳೆ. ಮಾರನೇ ದಿನ ಅವನು ಸಂಹಾರ ಮಾಡ್ತಕ್ಕಂಥ ದಿನ ವಿಜಯದಶಮಿ. ಆ ವಿಜಯದಶಮಿನ ಹಿಂದಿನ ದಿನ ನಾವು ಆಯುಧ ಪೂಜೆ ಅಂತ ಮಾಡಿಬಿಟ್ಟು ಗಜಾಶ್ವ ಪೂಜೆ ಇದಕ್ಕೆಲ್ಲ ಮಾಡಿಬಿಟ್ಟು ಆ ಪೂಜೆಯನ್ನು ಮಾಡತಕ್ಕಂಥ ಆಯುಧಗಳಿಂದ ಅವನು ಸಂಹಾರ ಮಾಡಿದ್ದರಿಂದ ಮಾನ್ಯ ವಿಜಯ ಬಂದಿದ್ದರಿಂದ ವಿಜಯಲಕ್ಷ್ಮಿ ಅಂತೇಳಿ ಕೊಂಡಾಡ್ತಿದ್ದ. ನೋಡಿ ಎಷ್ಟು ಮೂಲಾರ್ಥ ಇದೆ. 3 ದಿನಗಳ ಆಳ್ವಿಕೆ ನಡೆಸಿ ಕೊನೆಗೆ ವಿಜಯವನ್ನು ಸಾಧಿಸಿ ವಿಜಯದಶಮಿ ಆಚರಣೆ ಆಯಿತು. ನವರಾತ್ರಿಯ ವಿಶೇಷ ಬಹಳ ಅರ್ಥಗರ್ಭಿತವಾಗಿದೆ, ಬಹಳಷ್ಟು ವಿಶೇಷವಾಗಿದೆ. ಬಹಳ ಧನ್ಯವಾದಗಳು ಗುರುಗಳೇ, ಒಳ್ಳೆ ಚರಿತ್ರೆ ಹೇಳಿದಿರಿ. ನಮ್ಮ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಬರುಗಳೇ, ತಾವು ಇಲ್ಲಿವರೆಗೂ ನವರಾತ್ರಿ ನೋಡ್ತಿದ್ರಿ, ನವರಾತ್ರಿ ಆಚರಣೆ ಮಾಡ್ತಿದ್ರಿ, ಬೊಂಬೆಗಳನ್ನು ಕೂಡಿಸ್ತಿದ್ರಿ. ಆದರೆ ನವರಾತ್ರಿಯ ಮೂಲವಾದಂತಹ ಮೂಲ ರಹಸ್ಯಗಳನ್ನ ಎಷ್ಟು ಜನ ತಿಳ್ಕೊಂಡಿದ್ರು, ಎಷ್ಟು ಜನ ತಿಳಿದಿಲ್ವೋ ಗೊತ್ತಿಲ್ಲ. ಆದರೆ ಇವತ್ತಂತೂ ನಮ್ಮ ಗುರುಗಳ ಮುಖಾಂತರ ಈ ಒಂದು ವಿಚಾರವನ್ನು ತಿಳ್ಕೊಂಡಂಗಾಯ್ತು. ಒಳ್ಳೆಯದಾಗಲಿ. ಇನ್ನೂ ಸಾಕಷ್ಟು ಬೊಂಬೆಗಳಿದೆ, ಬನ್ನಿ ನೋಡೋಣ. ಶ್ರೀರಾಮ ಸೌಮಿತ್ರಿ ಜಟಾಯುವೇದ ಷಡಾನನಾದಿತ್ಯ ಕೋಜಾರ್ಚಿತಾಯ